ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಎಲ್ರು ಕೂಡ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಕ್ಕೋಸ್ಕರ ಬಂದಿದ್ದೀನಿ ಅಪ್ಪ ಅಂದ್ರೆ, ರೀಸೆಂಟ್ ಆಗಿ ಇಂಡಿಯನ್ ನೇವಿ SSR ಒಳಗಡೆ ಹಾಗೆ MR ಒಳಗಡೆ ವೇಕೆನ್ಸಿ ಔಟ್ ಆಗಿದೆಯಲ್ಲ. ಆ ಒಂದು ಕೋರ್ಸ್ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ಬೇಕಂತೇಳಿ ನಾನು ನಿಮ್ಗೆ ಬಂದಿದ್ದೀನಿ. ಇದ್ರೊಳಗಡೆ ಯಾವ್ದೆಲ್ಲ ಹೈಟ್ ಕಡಿಮೆ ಇದೆನೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹಾಗೇನೆ ಇದ್ರೊಳಗಡೆ ಗಂಡು ಮಕ್ಕಳು ಹಾಗೇನೆ ಹೆಣ್ಣು ಮಕ್ಕಳು ಇಬ್ರು ಕೂಡ ಈಸಿಯಾಗಿ ಅಪ್ಲೈನ ಮಾಡಬಹುದು. ಮೊದಲಾಗಿ ನಾನು ಇದ್ರೊಳಗಡೆ ಹೈಟ್ ಬಗ್ಗೆ ಹೇಳ್ಬಿಡ್ತೀನಿ. ಹೈಟ್ ಬಂದ್ಬಿಟ್ಟು ಗಂಡು ಮಕ್ಕಳಿಗೆ 157 ಸೆಂಟಿಮೀಟರ್ ಇರಬೇಕು. ಅದಾದ್ಮೇಲೆ ಗರ್ಲ್ಸ್ ಗೆ 152 ಸೆಂಟಿಮೀಟರ್ ಇರಬೇಕು. ಇದ್ರೊಳಗಡೆ ನೀವು ನೋಡ್ತಾ ಇರಬಹುದು TA ಹೈಟ್ ಕಡಿಮೆ ಇರೋದು. ಇವಾಗ TA ಒಳಗಡೆ ಆಲ್ಮೋಸ್ಟ್ ಹೈಟ್ ಕಡಿಮೆ ಇರೋ ವೇಕೆನ್ಸಿ ಅಂದ್ರೆ TA ಒಂದೇ. ಇದು ಅಗ್ನಿವೀರ್ ನೇವಿ ಒಳಗಡೆ ಅದಕ್ಕಿಂತ ನಿಮ್ಗೆ ಹೈಟ್ ಕಡಿಮೆ ಸಿಗ್ತಾ ಇರೋದು. ಹಾಗಾಗಿ ಯಾರು ಹೈಟ್ ಕಡಿಮೆ ಇರೋದಿಲ್ಲ ನಿಮ್ಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹಾಗಾಗಿ ಇದ್ರೊಳಗಡೆ ಟೋಟಲ್ ವೇಕೆನ್ಸಿ ಬಗ್ಗೆ ನೋಡೋದಪ್ಪ ಅಂದ್ರೆ 5,000ಕ್ಕೂ ಹೆಚ್ಚು ವೇಕೆನ್ಸಿಗಳು ನಿಮ್ಗೆ ಇದ್ರೊಳಗಡೆ ಫ್ರೀ ಇರೋದು. ಹಾಗೆ ನೀವು ಜಸ್ಟ್ SLC ಪಾಸ್ ಆಗಿದ್ರು ಕೂಡ ನೀವು ಈಸಿಯಾಗಿ MR ಕೋರ್ಸ್ ಗೆ ಅಪ್ಲೈನ ಮಾಡಬಹುದು. ಹಾಗೇನೆ SSR ಮತ್ತೆ ಮೆಡಿಕಲ್ ಅಸಿಸ್ಟೆಂಟ್ ಗೆ ನೀವೇನಾದ್ರು ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ದು PUC ಕಂಪ್ಲೀಟ್ ಆಗಿದಪ್ಪ ಅಂದ್ರೆ ನೀವು ಕೂಡ ಈಸಿಯಾಗಿ ಅಪ್ಲೈನ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಗೆ ಅಪ್ಲೈ ಮಾಡೋ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಏಪ್ರಿಲ್ 6 ನಿಮ್ಗೆ ಟೈಮ್ ಇದೆ. ಹಾಗಾಗಿ ಯಾರು ಕೂಡ ಈ ಒಂದು ವೇಕೆನ್ಸಿ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಈ ಒಂದು ವೇಕೆನ್ಸಿನ ಹಾಕ್ರಿ. ಹಾಗೇನೆ ಈ ಒಂದು ವಿಡಿಯೋನ ಹೈಟ್ ಕಡಿಮೆ ಇರ್ತಕ್ಕಂಥ ನಿಮ್ ಫ್ರೆಂಡ್ಗೆ ತಪ್ಪದೆ ಶೇರ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಲೇಬೇಡಿ, ಎಲ್ರು ಕೂಡ ತಪ್ಪದೆ ಮಾಡಿ. ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಎಲ್ರು ಕೂಡ ನಮ್ದು ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ 3 ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ.